ಅನಾರೋಗ್ಯ ಇದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಧುನಿಕ ಯುಗ ಬಹಳ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ನಮ್ಮೆಲ್ಲರಿಗೆ ಐಷಾರಾಮಿ ವಸ್ತುಗಳು ಬೇಕಾಗಿದ್ದಾವೆ. ಈಗ ಹೇಗೆ ನಗರೀಕರಣ ಆಗ್ತಾ ಇದೆ, ಹೇಗೆ ಅಭಿವೃದ್ಧಿ ಹೆಚ್ಚಿಗೆ ಆಗ್ತಾ ಇದೆ, ಅದೇ ರೀತಿಯಲ್ಲಿ ರೋಗಗಳು ಜಾಸ್ತಿ ಆಗ್ತಾ ಇದೆ. ರೋಗ ಯಾಕೆ ಜಾಸ್ತಿ ಆಗ್ತಾ ಇದೆ? ಇದೆಲ್ಲ ನಾವು ವಿಶ್ಲೇಷಣೆ ಮಾಡಿದ್ರೆ ಒಂದು ಕಡೆ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಮತ್ತೊಂದು ಕಡೆ ನಮ್ಮ ಜೀವನ ಪದ್ಧತಿ ಮತ್ತು ಆಹಾರ ಪದ್ಧತಿ. ನಾವೆಲ್ಲ ಬಹಳ ಒತ್ತಡದಲ್ಲಿದ್ದೀವಿ. ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒತ್ತಡದ ಜೀವನವನ್ನು ನಡೆಸ್ತಾ ಇದ್ದೀವಿ. ಹೀಗಾಗಿ ಎಲ್ಲಿಯೂ ಒತ್ತಡದ ಹೊರೆ ಕಡಿಮೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ನಮ್ಮ ಯಾವ ರೀತಿಯಲ್ಲಿ ದುಶ್ಚಟ ದುರ್ಗುಣಗಳು ನಮ್ಮ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾವು ಏನಾದ್ರೂ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ಇವತ್ತು ಆರೋಗ್ಯವಂತ ಜನ ಇರಬೇಕಾಗ್ತದೆ. ನಮ್ಮ ರಾಷ್ಟ್ರ ಇಡೀ ಜಗತ್ತಿನಲ್ಲಿಯೇ ಯುವಕರ ಸಂಖ್ಯೆಯಲ್ಲಿ ನಾವೆಲ್ಲಕ್ಕಿಂತ ಮೇಲ್ಪಂಕ್ತಿಯಲ್ಲಿದ್ದೇವೆ. ಚೈನಾಗೂ ಹಿಂದೆ ಹಾಕಿದ್ದಾರೆ. ಆದ್ರೆ ಯುವಕರು ಶಾರೀರಿಕವಾಗಿ ಸದೃಢವಾಗಿದ್ದ ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನಾವು ನೋಡ್ತಾ ಇದ್ದೀವಿ. ನಾನು ಬ್ರಿಮ್ಸ್ ಆಸ್ಪತ್ರೆಗೆ ಹೋಗಿದ್ದೆ. ಸಣ್ಣ ಸಣ್ಣ ಮಕ್ಕಳು ಅನಿಮೆಯಿಂದ ಬಳಲ್ತಾ ಇದ್ದಾರೆ. ಮಕ್ಕಳು ಇವತ್ತು ಅನೇಕ ರೀತಿಯ ಅವರ ತೂಕ ಕಡಿಮೆ ಇದೆ, ಅವರಿಗೆ ಫಿಟ್ಸ್ ಬರ್ತಾ ಇದೆ, ಸುಮಾರು ಸಮಸ್ಯೆಗಳು ನೋಡಿದ್ರೆ ಒಂಥರ ನಾವು ಎಲ್ಲಿದ್ದೀವಪ್ಪ, ನನಗೆ ಒಂದು ಮನೆಗೆ ಹೋದ್ರೆ ನಾನು ಎಲ್ಲಾದ್ರೂ ರೋಗಿ ಆಗ್ಬಿಟ್ಟಿನೇನೋ ಅನ್ನೋ ರೀತಿಯಲ್ಲಿ ಭಾವನೆ ಬರುತ್ತೆ. ಆಗೋದಿಲ್ಲ, ಹೊರಗಡೆ ಹೋಗ್ಲಿಕ್ಕೂ ಆಗೋದಿಲ್ಲ. ಅವರಿಗಾಗಿನೇ ಯುವಕರಿಗಾಯ್ತು ಅಂತ ಹೇಳಿದ್ರೆ ಬಹಳ ಕಡೆ ನಾವು ನೋಡ್ತಾ ಇದ್ದೀವಿ. ಸಮಾಜದಲ್ಲಿ ಡ್ರಗ್ ಭಾಳ ಜಾಸ್ತಿ ಆಗ್ತಾ ಇದೆ, ಸರಾಯಿ ಕುಡಿಯೋದು, ಧೂಮ್ರಪಾನ ಮಾಡೋದು, ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆಗ್ತದೆ ಕ್ಯಾನ್ಸರ್? ತಂಬಾಕು ತಿಂದ್ರೆ, ಗುಟ್ಕಾ ತಿಂದ್ರೆ, ಅದ್ರ ಬಗ್ಗೆ ಯಾರು ತಿನ್ನೋದಿಲ್ಲ ಅವ್ರಿಗೆ ಆಗೋದಿಲ್ಲ ಅಂತಲ್ಲ, ಆದರೆ ಇವರ ಪ್ರತಿಶತ ಜಾಸ್ತಿ ಆಗ್ತದೆ. ಸರಾಯಿ ಕುಡಿಯೋದ್ರಿಂದ ಲಿವರ್ ಹಾಳಾಗ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಮತ್ತೆ ಈಗ CO ಹೇಳಿದ್ರು, ಸಂಖ್ಯೆ ಹೇಳಿದ್ರು, ಏನಪ್ಪ ನಮ್ಮಲ್ಲಿ ಶುಗರ್ ಪೇಷಂಟ್ಸ್ 15% ಇದೆ ಅಂತ. ಇದು ಸರಿಯಾದ ಮಾಹಿತಿ ಇಲ್ಲ, ಗೊತ್ತಿಲ್ಲ. ನೀವು ನೋಡಬಹುದು, ನನಗೆ ತಿಳಿದ ಮಟ್ಟಿಗೆ ಕನಿಷ್ಠ 30% ಜನರಿಗೆ ಸಕ್ಕರೆ ಕಾಯಿಲೆ ಇರ್ಬೋದು ಅಂತ, ಡಬಲ್ ಇರ್ಬೋದು ಅಂತ. ಒಂದ್ಸಲ ನೀವು ಸರ್ವೆ ಮಾಡಿ, ಈ ನಿಮ್ದು ಆಶಾ ಕಾರ್ಯಕರ್ತರೆಲ್ಲ ಮನೆಗೆ ಹೋಗಿ 30 ವರ್ಷಕ್ಕಿಂತ ಜಾಸ್ತಿ ಇದ್ದಂಥವ್ರಿಗೆ ನೀವೆಲ್ಲ ಸರ್ವೆ ಮಾಡ್ತಾ ಇದ್ದೀರಿ, ತಪಾಸಣೆ ಮಾಡ್ತಾ ಇದ್ದೀರಿ. ತಪಾಸಣೆ ಮಾಡಿದರೆ ಇವತ್ತು ನಿಮಗೆ ಗೊತ್ತಾಗುತ್ತೆ. ಒಂದು ಗ್ರಾಮದಲ್ಲಿ ಉದಾಹರಣೆಗೆ ಒಂದು 30 ವರ್ಷಕ್ಕಿಂತ ಮೇಲ್ಪಟ್ಟವರು 100 ಜನ ಇದ್ದಾರೆ. 100 ಜನರಿಗೆ ತಪಾಸಣೆ ಮಾಡ್ತೀವಿ. ಆ 100 ಜನರಲ್ಲಿ ಒಂದು ವೇಳೆ 30 ಜನರಿಗೆ ಶುಗರ್ ಇತ್ತು ಅಂದರೆ 30% ಆಯಿತು.